ಹಾಯ್ ಚೇತನ್, ಹಾಯ್ ಸರ್. ವಾಟ್ಸಪ್ ಏನು ಮಾಡ್ತಿದ್ರಿ? ಸರ್ ಇದು ಮದರ್ ಬೋರ್ಡ್ ಸ್ವಲ್ಪ ಕೆಟ್ಟಾಗಿದೆ ಸರ್. ಓಕೆ, ಆನ್ ಆಗ್ತಿಲ್ಲ. ಚೆಕ್ ಮಾಡ್ತೀನಿ ಸರ್ ಏನಾಗಿದೆ. ಯಾವುದು ಲ್ಯಾಪ್ಟಾಪ್ ಏನು ಕಂಡೀಷನ್ ಬಂತು? ಡೆಡ್ ಅಂತಿದ್ದೀರಾ? ಸ್ವಲ್ಪ ಡೆಡ್ ಇದೆ ಸರ್ ಇದು. ಲ್ಯಾಪ್ಟಾಪ್ ಬಂದ್ಬಿಟ್ಟು ಡೆಲ್ ಸರ್. ಓಕೆ 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 ಓಕೆ. ಏನು ಚೆಕ್ ಮಾಡಿದ್ರಿ? ಹೇಗೆ ಚೆಕ್ ಮಾಡಿದ್ರಿ? ರೆಡಿ ಆಗುತ್ತಾ ಸರ್? ಆಗುತ್ತೆ ಸರ್. ತೋರಿಸಿ ಸರ್. ಇದು ಡಿ ಸಿ ಪವರ್ ಸಪ್ಲೈ. ಓಕೆ. ಇದು ಪವರ್ ಆನ್ ಮಾಡ್ಕೊಂಡು ಔಟ್ಪುಟ್ ಕೊಡ್ತೀನಿ ಸರ್. ಓಕೆ. ಸರ್ ವೋಲ್ಟೇಜ್ 19 ಬರಬೇಕಾಯ್ತು ಸರ್. ಓಕೆ. ಮತ್ತೆ 19 ಬಂದಿಲ್ಲ ಸರ್. 0.5 ಒಳಗಡೆ ಇದೆ ಸರ್. ಓಕೆ, 5 ವೋಲ್ಟ್ಸ್ ಒಳಗಡೆ ಇದೆ. ಆಂಪಿಯರ್ ಆಗಿ ನಂಗೆ ಶೋ ಆಗ್ತಾ ಇದೆ, ರೈಟ್? ಓಕೆ. ಅದು ಸಿ ಸಿ ಏನು ರೆಡ್ ಲೈಟ್ ಬಂದ್ರೆ ರೆಡ್ ಲೈಟ್ ಬಂದಿದೆ. ಬೋರ್ಡ್ ಸ್ಟಾರ್ಟ್ ಇದೆ ಅಂತ ಸರ್. ಓಕೆ, ಸಿ ಸಿ ಅಲ್ಲಿ ರೆಡ್ ಲೈಟ್ ಪ್ಲಸ್ 3.3 ಆಂಪ್ಸ್ ಆಸ್ ವೆಲ್ ಆಸ್ 19 ವೋಲ್ಟ್ಸ್ ಅಲ್ಲಿ ಇರೋದನ್ನ -5 ಬಂದ್ರೆ ಬೋರ್ಡ್ ಶಾರ್ಟ್ ಇದೆ. ಡನ್, ಚಲೋ. ಹೌ ಟು ಫೈಂಡ್? ಹೇಗೆ ಫೈಂಡ್ ಮಾಡ್ತೀರಾ? ಏನು ಟ್ರಬಲ್ ಶೂಟ್ ಮಾಡ್ತೀರಾ? ಸರ್ ಈಗ ಕಾಯಿಲ್ ಎಲ್ಲ ಚೆಕ್ ಮಾಡ್ಕೊಂಡು ಬರ್ತೀನಿ ಸರ್. ಓಕೆ. ಪ್ರತಿಯೊಂದು ಸೆಕ್ಷನ್ ಇರುತ್ತೆ ಸರ್, ಕಾಯಿಲ್ ಸೆಕ್ಷನ್. ಆ ಎಲ್ಲ ಕಾಯಿಲ್ ಸೆಕ್ಷನ್ ನಾನು ಚೆಕ್ ಮಾಡ್ಕೊಂಡು ಬರ್ತೀನಿ ಸರ್. ಸರಿ, ಚೇತನ್ ಅವ್ರ ಒಂದು ಕ್ವಶನ್. ಫಾರ್ ಎಕ್ಸಾಂಪಲ್, ಈಗ ಡಿ ಸಿ ಪವರ್ ಸಪ್ಲೈ ಇದೆ ನನ್ನ ಹತ್ರ ಅಂತ ತಿಳ್ಕೊಳ್ಳಿ, ಕರೆಕ್ಟಾ? ಈಗ ನೀವು ಕಾಯಿಲ್ ಚೆಕ್ ಮಾಡ್ಕೊಂಡು ಬರ್ತಿದ್ರೆ ಅದು ಏನು ಗೊತ್ತಾಗುತ್ತೆ ಅದರಲ್ಲಿ? ಸರ್ ಕಾಯಿಲ್ ಯಾವ್ದಾದ್ರು ಸೆಕ್ಷನ್ ಪ್ರಾಬ್ಲಮ್ ಇದ್ರೆ ಆ ಕಾಯಿಲ್ ಫುಲ್ ಹೀಟ್ ಆಗಿರುತ್ತೆ. ಓಕೆ. ಈಗ ಇನ್ ಕೇಸ್ ನನ್ನ ಹತ್ರ ಕಾಯಿಲ್ ಇಲ್ಲ, ಸಾರಿ ಡಿ ಸಿ ಪವರ್ ಸಪ್ಲೈ ಇಲ್ಲ, ಚಾರ್ಜರ್ ಇಂದ ನಾನು ಚೆಕ್ ಮಾಡ್ತಾ ಇದ್ದೀನಿ. ಸೊ ನಾರ್ಮಲ್ ಕಂಡೀಷನ್ ನಮ್ಗೆ ಗೊತ್ತೇನಂತೇಳಿ, ಈಗ ಚಾರ್ಜರ್ ಕನೆಕ್ಟ್ ಮಾಡಿದಾಗ ಚಾರ್ಜರಲ್ಲಿರೋ ಲೈಟು ಆಫ್ ಆಗಿತ್ತಂದ್ರೆ ಮದರ್ ಬೋರ್ಡ್ ಶಾರ್ಟ್ ಇದೆ ಅಂತ, ಕರೆಕ್ಟಾ? ಈಗ ನನ್ನ ಹತ್ರ ಚಾರ್ಜರ್ ಇದೆಯಪ್ಪ, ಈಗ ನನ್ನ ಹತ್ರ ಡಿ ಸಿ ಪವರ್ ಸಪ್ಲೈ ಇಲ್ಲ, ಈಗ ನೀವಂತಿದ್ರೆ ಕಾಯಿಲ್ ಹೀಟ್ ಆಗುತ್ತೆ ಅಂತ, ಕರೆಕ್ಟಾ? ಈಗ ನನ್ನ ಹತ್ರ ಚಾರ್ಜರ್ ಚೆಕ್ ಮಾಡಬೇಕಾದ್ರೆ ಹೇಗೆ? ಈಗ ನಮ್ಮ ವ್ಯೂವರ್ಸ್ ಮಲ್ಟಿಮೀಟರ್ ಚೆಕ್ ಮಾಡ್ಬೋದು ಸರ್. ಮಲ್ಟಿಮೀಟರ್ ಚೆಕ್ ಮಾಡ್ಬೋದಾ? ಚಾರ್ಜರ್ ಹಾಕ್ಬಿಟ್ಟು ಮಲ್ಟಿಮೀಟರ್ ಚೆಕ್ ಮಾಡಿ ಚೆಕ್ ಮಾಡೋಣ ಹಾಗಾದ್ರೆ. ಓಕೆ ಸರ್. ಆಫ್ ಮಾಡ್ಬೋದಾ ಡಿ ಸಿ ಪವರು? ಓಕೆ, ತೋರಿಸಿ ನನಗೆ. ಹೌ ಟು ಚೆಕ್ ಹೇಗೆ? ಈಗ ನನ್ನ ಹತ್ರ ಡಿ ಸಿ ಪವರ್ ಸಪ್ಲೈ ಇಲ್ಲ, ಈಗ ನನ್ನ ಹತ್ರ ಏನಿದೆ? ಮಲ್ಟಿಮೀಟರ್ ಇದೆ ಅಂತ ಹೇಳಿ. ಓಕೆ. ಇದನ್ನ ಬಜರ್ ಮೋಡ್ ಇಟ್ಕೊಂಡ್ಬಿಟ್ಟು, ಬಜರ್ ಮೋಡಲ್ಲಿ ಇಟ್ಕೊಂಡ್ಬಿಟ್ಟು, ಓಕೆ, ದಟ್ ಇಸ್ ಬಜರ್ ಮೋಡ್. ಓಕೆ, ದೆನ್ ಇದನ್ನ ಬ್ಲ್ಯಾಕ್ ಫ್ರೂಟ್ ತಗೊಂಡ್ಬಿಟ್ಟು ಗ್ರೌಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು, ಓಕೆ, ಕಾಯಿಲ್ ಬೀಪ್ ಬರುತ್ತಿಲ್ಲ ಚೆಕ್ ಮಾಡ್ಬೇಕು ಸರ್. ಓಕೆ. ಇದು ಬೀಪ್ ಬರ್ತಿಲ್ಲ ಸರ್. ಓಕೆ. ಈ ಸೆಕ್ಷನ್ ಚೆನ್ನಾಗಿದೆ. ಓಕೆ. ಮತ್ತೆ ಇದನ್ನು ಬೀಪ್ ಬರ್ತಿಲ್ಲ ಸರ್. ಇದು ಚೆನ್ನಾಗಿದೆ. ಓಕೆ. ಮತ್ತೆ ಈ ಸೆಕ್ಷನ್ ಅಲ್ಲಿ ಇದು ಬೀಪ್ ಬರ್ತಿಲ್ಲ ಸರ್. ಇದು ಚೆನ್ನಾಗಿದೆ. ಓಕೆ. ಮತ್ತೆ ಈ ಸೆಕ್ಷನ್ ಅಲ್ಲಿ ಇಲ್ಲೊಂದು ಚೆಕ್ ಮಾಡ್ತೀವಿ ಸರ್. ಇದು ಬೀಪ್ ಬರ್ತಿಲ್ಲ, ಇದು ಚೆನ್ನಾಗಿದೆ. ಈ ಸೆಕ್ಷನ್ ಅಲ್ಲಿ ಚೆಕ್ ಮಾಡೋಣ ಸರ್. ಇದು ಬೀಪ್ ಬರ್ತಿಲ್ಲ ಸರ್. ಮತ್ತೆ ಈ ಸೆಕ್ಷನ್ ಅಲ್ಲಿ ಚೆಕ್ ಮಾಡೋಣ ಸರ್. ಸರ್ ಈ ಸೆಕ್ಷನ್ ಅಲ್ಲಿ ಚೆಕ್ ಮಾಡಿದಾಗ ಕಾಯಿಲ್ ಬೀಪ್ ಬರ್ತಿದೆ ಸರ್. ಓಕೆ, ದಿಸ್ ಇಸ್ ಕಾಯಿಲ್ ಬೀಪ್. ಒಂದು ನಿಮಿಷ, ಇಲ್ಲಿ ನನಗೆ ಆಂಪಿಯರ್ 0.3 ಅಲ್ಲಿ ಬರ್ತದೆ ರೆಸಿಸ್ಟೆನ್ಸ್, ರೈಟಾ? ಸರ್ 5 ಒಳಗಡೆ ಇದ್ರೆ ಹಾಂ, ಸ್ಟಾರ್ಟ್ 0.5 ಒಳಗಡೆ ಇತ್ತಂದ್ರೆ ಸ್ಟಾರ್ಟ್ ಆಗಿದೆ. ಓಕೆ. ಪಕ್ಕದ ಇನ್ನೊಂದು ಕಾಯಿಲ್ ಇದೆಲ್ಲ, ಚೆಕ್ ದಟ್ ಒನ್ ಆಲ್ಸೋ. ಇಲ್ಲ ಅದು ಇಲ್ಲ. ಇನ್ನೊಂದ್ಸಲ ಚೆಕ್ ಮಾಡಿ, ಸೇಮ್ ಕಾಯಿಲ್. ಓಕೆ ಓಕೆ. ಚೇತನ್, ಈಗ ನಿಮ್ಗೆ ಫೈಂಡ್ ಔಟ್ ಆಯಿತು ಒಂದು ಕೂಲ್ ಟೆಸ್ಟಿಂಗಲ್ಲಿ, ಲೈಕ್ ಹೀಗೆ ಅಂತ ಹೇಳಿ ಕಾಯಿಲ್ ಶಾರ್ಟ್ ಇತ್ತು, ಗ್ರೌಂಡಿಂದ ಯಾವ ಕಾಯಿಲ್ ಶಾರ್ಟ್ ಇದೆ ಆ ಸೆಕ್ಷನ್ ಶಾರ್ಟ್ ಅಂತ, ಕರೆಕ್ಟಾ? ಈ ಸೆಕ್ಷನ್ ಫುಲ್ ಶಾರ್ಟ್ ಇದೆ ಸರ್. ಓಕೆ. ಅದರಲ್ಲಿ ಯಾವುದು ಕಾಂಪೋನೆಂಟ್ ಶಾರ್ಟ್ ಇದೆ ಅಂತ ನಾವು ಒಂದ್ಸತಿ ಚೆಕ್ ಮಾಡ್ಬೇಕು ಸರ್. ಮೊದಲು ಸ್ವಲ್ಪ ಮಾಸ್ ಬಿಟ್ಟು ನೋಡೋಣ ಸರ್. ಓಕೆ, ಸೆಕ್ಷನಲ್ಲಿ ಮಾಸ್ ಬಿಟ್ಟಿದೆ. ಓಕೆನಾ? ಓಕೆ, ಡನ್, ಚಲೋ. ಹೇಗೆ ಚೆಕ್ ಮಾಡ್ತೀರಿ ಮಾಸ್ ಬಿಟ್ಟು? ಸರ್ ಎರಡು ಪ್ರೂಫ್ ತಗೊಂಡ್ಬಿಟ್ಟು ಆಪೋಸಿಟ್ ಅಲ್ಲಿ ಚೆಕ್ ಮಾಡೋಣ ಸರ್. ಏನಾದರೂ ಇದು ಇನ್ ಕೇಸ್ ಶಾರ್ಟ್ ಇತ್ತಂದ್ರೆ ಓಕೆ ಬೀಪ್ ಬರುತ್ತೆ ಸರ್. ಓಕೆ, ಡನ್. ಸರ್ ಈಗ ಇದು ಬರ್ತಿಲ್ಲ ಸರ್, ಅಂದ್ರೆ ಶಾರ್ಟ್ ಇಲ್ಲ ಸರ್, ಚೆನ್ನಾಗಿದೆ. ಓಕೆ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಕೆಪಾಸಿಟರ್ ಚೆಕ್ ಮಾಡೋಣ ಸರ್. ಸರ್ ಈಗ ಸಸ್ಪೆಕ್ಟ್ ನಮಗೆ ಕೆಪಾಸಿಟರ್ ಅಲ್ಲಿ ಇದೆ ಸರ್. ಒಂದು ನಿಮಿಷ ಅಲ್ಲೇ ಇಟ್ಕೊಳ್ಳಿ ನೀವು. ಕೆಪಾಸಿಟರ್ ಪ್ಲಸ್ ಇದು ರೀಡಿಂಗ್ ಆಗಿ ಸೇಮ್ ಇದೆಯಾ? 0.3. ಓಕೆ, ಇಟ್ಸ್ ನಥಿಂಗ್ ಬಟ್ ಎ ಶಾರ್ಟ್. ಓಕೆ. ಈ ಸೆಕ್ಷನ್ ಅಲ್ಲಿರೋ ಈಗ ಕೆಪಾಸಿಟರ್ ಎಲ್ಲ ಚೆಕ್ ಮಾಡೋಣ ಸರ್. ಓಕೆ. ಈಗ ಇಲ್ಲೊಂದು ಕೆಪಾಸಿಟರ್ ಇದೆ ಸರ್. ಮತ್ತೆ ಅಗೇನ್ ಈ ಸೆಕ್ಷನ್ ಅಲ್ಲಿ ಸಂಬಂಧಪಟ್ಟಂಗೆ ಇಲ್ಲೊಂದು 3 ಕೆಪಾಸಿಟರ್ ಇದೆ ಸರ್. ಓಕೆ. ಸರ್ ಇದು ಶಾರ್ಟ್ ಇದೆ ಸರ್. ಓಕೆ, ಈಗ ವಿ ಗಾಟ್ ಕಂಪ್ಲೀಟ್ 4 ತೆಗಿಬೇಕು ಸರ್. ಓಕೆ, 4 ಕೆಪಾಸಿಟರ್ ತೆಗಿಲೇಬೇಕು. ಓಕೆ. ತೆಗ್ದಾಗ ನಮಗೆ ಯಾವ್ದು ಅಂತ ಸಿಗುತ್ತೆ ಸಸ್ಪೆಕ್ಟ್ ಯಾವ್ದು ಇದೆ ಕೆಪಾಸಿಟರ್ ಅಂತ. 4 ತೆಗ್ದಾಗ ಸರ್ ಗೊತ್ತಾಗುತ್ತೆ. ಮಾಡೋಣ ಹಾಗಾದ್ರೆ, ವರ್ಕ್ ಕಂಟಿನ್ಯೂ ಮಾಡಿ. ಓಕೆ. ರಿಮೂವ್ ಮಾಡೋಣ ಸರ್. ಫೋರ್ ಮಾಡ್ಕೊಂಡ್ಬಿಟ್ಟು ಓಕೆ. ಲೋವರ್ 5 ಗಿಡ ಸರ್. ಏರ್ 5 ಗಿಡನಾ? ಓಕೆ.
ಸ್ವಲ್ಪ ಓಕೆ, ಇದು ಈಗ ಬ್ಲರ್. ಓಕೆ, ಹಾಂ, ಸ್ವಲ್ಪ ಫ್ಲೆಕ್ಸ್ ತಗೋಣ ಸರ್. ಓಕೆ, ಫ್ಲೆಕ್ಸಸ್ ಜಾಸ್ತಿ ಹಚ್ಕೊಂಬಾರ್ದು ಸರ್, ಸ್ವಲ್ಪ Light. ಲೈಟಾಗಿ. ಅಂದರೆ ನಾವು ವರ್ಕ್ ಮಾಡಿದ್ದು ಫರ್ದರ್ ಯಾರಿಗೂ ಗೊತ್ತಾಗಬಾರ್ದು ಅಂತ ನನ್ನ ಅಭಿಪ್ರಾಯ. ಒಂದು ನಿಮಿಷ, ನಾನು ಈ ಕಡೆ ಬರ್ತೀನಿ ವಿಡಿಯೋ ತೊಗೊಂಡು. ಫ್ಲೆಕ್ಸ್ ಹಚ್ಕೊಂಡ್ಬಿಟ್ಟು ಓಕೆ, ಬ್ಲೋಯರ್ನ 90 ಡಿಗ್ರಿಯಲ್ಲಿ ಇಟ್ಕೊಂಡ್ಬಿಟ್ಟು ಟ್ಯೂಸರ್ ತೊಗೊಬೇಕು ಸರ್. ಟ್ಯೂಸರ್ ತಗೊಂಡು ಹೀಟ್ ಕೊಡ್ಬೇಕು ಸರ್. ಹೀಟ್ ಕೊಟ್ಟರೆ ಅದೇ ಕಡಿ ಬರುತ್ತೆ. ನಿಧಾನಕ್ಕೆ ಆಚೆ ಬರ್ತಾ. ಹಾಂ ಸರ್. ಬಂತಾ ಸರ್? ಓಕೆ, ನೆಕ್ಸ್ಟ್ ಸರ್. ಬಂತಾ ಸರ್? ಎಸ್, ನೆಕ್ಸ್ಟ್ ಸರ್. ಇದು ಬಂತಾ ಸರ್? ಓಕೆ, ಡನ್. ದೆನ್ ಓಕೆ, ಸೊ ಮತ್ತೆ ಮದರ್ ಮಾಡಲ್ ಇಟ್ಕೊಂಡ್ಬಿಟ್ಟು ತೆಗ್ದಿಕ್ಕಂಥ ಕಾಯಿಲೆ ಕೆಪಾಸಿಟರ್ಸ್ಗಳು. ಓಕೆ ಸರ್, ಹ್ಞೂ, ಅಲ್ಲಿ ಚೆಕ್ ಮಾಡ್ಕೊಬೇಕು ಸರ್, ಬೀಪ್ ಬರುತ್ತೆ. ಬರ್ತಾ ಇದೆ? ಇಲ್ಲ ಇಲ್ಲ ಸರ್. ಓಕೆ. ಸೊ ಈಗ ವ್ಯೂವರ್ಸ್ಗೆ ಹೇಳಿ, ಫ್ಯೂಚರಲ್ಲಿ ಬರೋ ಸ್ಟೂಡೆಂಟ್ಸ್ಗೆ ಹೇಳಿ, ಈಗ ಮಾಡಿರೋ ವರ್ಕಲ್ಲಿ ಈಗ ನಾನು ತೆಗ್ದಿರೋ ಕೆಪಾಸಿಟರ್ಸ್ 3 ಈಗ, ಕರೆಕ್ಟಾ? ಸೊ ಮುಂಚೆ ಅಂದರೆ ಈಗ ಕೆಪಾಸಿಟರ್ ತೆಗೋಕ್ಕಿಂತ ಮುಂಚೆ ಇದ್ದ ಜಾಗ ಏನದಕ್ಕೆ ನಾವು ಪ್ಯಾಡ್ ಅಂತ ಕರಿತೀವಿ, ಕರೆಕ್ಟಾ? ಆ ಪ್ಯಾಡಲ್ಲಿ ಕಾನ್ಸ್ಟೆಂಟಾಗಿ ಈಗ ನನಗೆ ಇತ್ತು ಬೀಪು ಅಂತಂದರೆ ಇನ್ನೂ ಶಾರ್ಟ್ ಇದೆ ಅಂತ, ಹೌದಾ? ಈಗ ರಿಮೂವ್ ಆಗಿದೆ ಶಾರ್ಟ್. ಓಕೆ, ನನ್ನ ಕೆಪಾಸಿಟಿಗಳಲ್ಲಿ ಚೆಕ್ ಮಾಡಿ ತೋರಿಸ್ಬೋದು ನೀವು. ನೋಡಿ ಸರ್, ಬೀಪ್ ಬರ್ತಿಲ್ಲ ಸರ್. ಓಕೆ, ಇದು ಚೆನ್ನಾಗಿದೆ ಸರ್. ಓಕೆ ಸರ್, ಇದನ್ನು ಟೆಸ್ಟ್ ಮಾಡೋಣ ಸರ್. ಇದು ಬೀಪ್ ಬರ್ತಿಲ್ಲ ಸರ್, ಇದು ಚೆನ್ನಾಗಿದೆ. ನೋಡಿ ಸರ್, ಇದು ಬೀಪ್ ಬರ್ತಿದೆ. ಓಕೆ, ಹಾಗೆ ಇಟ್ಕೊಳ್ಳಿ. ನಾನು ಮಲ್ಟಿಮೀಟರ್ ಕವರ್ ಮಾಡಬೇಕಲ್ಲ. ಓಕೆ, ಹಾಂ. ಸೊ ಹೋಗಿರೋದು ಈಗ 1 ಕೆಪಾಸಿಟರ್ ಇಟ್ಸ್ ಗೆಟಿಂಗ್ ಹಾಂ ಡೀಪ್, ರೈಟ್? ಹಾಂ. ಈಗ ಕೆಪಾಸಿಟರ್ ಬೋರ್ಡಲ್ಲಿ ಇದ್ದಾಗ ಶಾರ್ಟ್ ಇತ್ತು ಅಂತಂದ್ರೆ, ಇಫ್ ಇನ್ ಕೇಸ್ ಬೋರ್ಡ್ ಶಾರ್ಟ್ ರಿಮೂವ್ ಆದಾಗ, ಆಚೆ ಹೋದಾಗ, ಬೋರ್ಡಿಂದ ಆಚೆ ಹೋದಾಗ ಇಟ್ಸ್ ಸೇಮ್ ಲೈಕ್ ಅದೇ ಈಗ ನಿಮಗೆ ಬೀಪ್ ಆಗುತ್ತೆ, ಕರೆಕ್ಟಾ? ಬೀಪ್ ಇನ್ನೂ ಕಂಟಿನ್ಯೂ ಅದರಲ್ಲಿ ಇರುತ್ತೆ, ಕರೆಕ್ಟಾ? ಓಕೆ, ಡನ್. ಈಗ ಬೋರ್ಡು ಶಾರ್ಟ್ ರಿಮೂವ್ ಆಗಿದೆಯಾ? 100% ರಿಮೂವ್ ಆಗಿದೆ ಸರ್. ಚೆಕ್ ಮಾಡಿ ನೋಡೋಣ. ಹಾಗಾದ್ರೆ ಪವರ್ ಸಪ್ಲೈ ಮಾಡ್ತೀರಾ? ಸರ್, ಈಗ DC ಪವರ್ ಸಪ್ಲೈ ಆನ್ ಮಾಡ್ಕೊಂಡ್ಬಿಟ್ಟು ಓಕೆ, ಔಟ್ಪುಟ್ ಕೊಡೋಣ ಸರ್. ಓಕೆ, ಔಟ್ಪುಟ್ ಕೊಟ್ಬಿಟ್ಟು ಹಾಂ ಸರ್. ಸರ್, ಇಲ್ಲಿ ಏನು ಬರ್ತೀವಿ ಸರ್ ಮೊದಲು? ಓಕೆ, ಓಕೆ, ಹಾಂ 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 CC ರೆಡ್ ಸಿಗ್ನಲ್ ಬರುತ್ತೆ ಸರ್. ಓಕೆ, ಇದು ಬರಲ್ಲ ಸರ್. ಓಕೆ, ಆಂಪಿಯರ್ ಇದು ಬರಲ್ಲ. ಹಾಂ, ಅಂದರೆ ಈಗ ಶಾರ್ಟ್ ರಿಮೂವ್ ಆಗಿದೆ ಅಂತ. ರಿಮೂವ್ ಆಗಿದೆ ಸರ್. ಓಕೆ, ಈಗ ನೀವು ಕೂಲ್ ಟೆಸ್ಟ್ ಮಾಡ್ತೀನಿ ಅಂದ್ರೂ ತೊಂದರೆ ಇಲ್ಲ ಸೊ ಸರ್. ಆಲ್ರೆಡಿ ಈಗ ನಿಮ್ಮ ಬೋರ್ಡ್ ಆನ್ ಆಗಿದೆ. ನೋಡಿ ಸರ್, ಆನ್ ಆಗಿದೆ. ಎಸ್ 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 ರೈಟ್, ದ ಬೋರ್ಡ್ ಈಸ್ ಆನ್ ನೌ, ಕರೆಕ್ಟ್? ಓಕೆ ಸರ್. ಸೊ ಹೇಗೆ ಚೇತನ್, ಟ್ರೈನಿಂಗ್ ತೊಗೊಂಡಿದ್ದೀರಾ ನಮ್ಮ ಹತ್ರ? ಎಷ್ಟನೇ ದಿವಸ ಇವತ್ತು, ಟು ಬಿ ಫ್ರ್ಯಾಂಕ್? ಸರ್, ಇವತ್ತು 6ನೇ ದಿವಸ ಸರ್. 6ನೇ ದಿವಸ. ಸೋಮವಾರ ಬಂದಿದ್ದು, ಇವತ್ತು ಆಲ್ಮೋಸ್ಟ್ ಸ್ಯಾಟರ್ಡೆ ಅನ್ಕೊಳ್ಳಿ. ಈಗ ಹಾಂ. 6 days ಮಾಡ್ಬೋದಾ? ಕಲಿಬೋದಾ? ಸರ್, ಲೈವ್ ಲ್ಯಾಪ್ಟಾಪ್ ಕೊಟ್ಟಿದ್ದೀರಲ್ಲ ಸರ್ ನಮ್ಮ ಕೈಯಲ್ಲಿ. ಎಸ್, ಇದೇ ಥರ ಚೇತನ್. ಇದು ವೇಸ್ಟ್ ಬೋರ್ಡ್ ಕೊಟ್ಟಿಲ್ಲ, ನಮ್ಗೆ ಇದು ಕೊಟ್ಟಿಲ್ಲ, ಲೈವ್ ಆಗಿ ಕೊಡ್ತಿದ್ದೀರಾ. ಲೈವ್ ಆಗಿ ಬಂದಿರೋಂಥ ಕಸ್ಟಮರ್ ಲ್ಯಾಪ್ಟಾಪ್ಸ್. ಕೊಟ್ಟಿದ್ದೀರಲ್ಲ ಓಕೆ, ಸರ್. ಇದಕ್ಕಿಂತ ನಂಬಿಕೆ ಬೇಕಾ ಸರ್ ನನಗೆ? ಮಾಡ್ಬೋದಾ ಫ್ಯೂಚರಲ್ಲಿ? ಮಾಡ್ಬೋದು ಸರ್. ಬಟ್ ಹೇಗೆ, ಹೌ ಯು ವಿಲ್ ಬಿಕಮ್ ಪರ್ಫೆಕ್ಟ್ ಅಂತ ಒಂದು ಕ್ವಶನ್. ನೀವು ಪರ್ಫೆಕ್ಟ್ ಆಗ್ತಿದ್ದೀರಾ ಇವತ್ತು ಅಂದ್ರೆ ಏನು ರೀಸನ್, ಹೇಗೆ ರೀಸನ್? ಲೈವ್ ಲ್ಯಾಪ್ಟಾಪ್ ಬರ್ತಿದೆ ಸರ್. ಲೈವ್ Correct. ಲ್ಯಾಪ್ಟಾಪ್ ಬಂದಿದ್ದು ರೆಡಿ ಮಾಡಿದ್ದಕ್ಕೆ ನಾನು ಪರ್ಫೆಕ್ಟ್ ಅಂತ ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ. ಸೊ ಸೊ ಸ್ಕ್ರಾಪ್ ಬೋರ್ಡ್ ಎಲ್ಲ ಮಾಡಿದ್ರೆ ಏನು ಗೊತ್ತಾಗುತ್ತೆ ಸರ್? ಒಬ್ವಿಯಸ್ಲಿ ವೇಸ್ಟ್ ಅಲ್ಲ ಸರ್. ಕರೆಕ್ಟ್. ಸೊ ನೀವು ರೆಫರ್ ಮಾಡ್ತೀರಾ ಫರ್ದರ್ ಸ್ಟೂಡೆಂಟ್ಸ್ಗೆ? ಸರ್, ಎಲ್ಲರಿಗೂ ರೆಫರ್ ಮಾಡ್ತೀನಿ, ಬನ್ನಿ, ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ನೀನು ಕಲೀಲಿಲ್ಲ ಅಂದ್ರೆ ಅವ್ರು ಕಲಿಯೋ ತನಕ ಬಿಡಲ್ಲ. ಓಕೆ,
ನಾನು ಸ್ವಲ್ಪ ಏನೊಂದು ಕನ್ಫ್ಯೂಸ್ ಆದಾಗ ನೀನ್ ಕಲಿಯೋ ತನಕ ನಾನು ಬಿಡಲ್ಲ ಅಂತೇಳಿ ನನ್ನ ತಿದ್ದಿದ್ದಾರೆ. ಆಮೇಲೆ ಚೇತನ್, ಇಫ್ ಇನ್ ಕೇಸ್ ಯು ಆರ್ ನಾಟ್ ಹ್ಯಾಪಿ ಆರ್ ಇಫ್ ಯು ಆರ್ ನಾಟ್, ನನ್ನ ಪ್ರಕಾರ ನೀವು ಕಲೀಲಿಲ್ಲ ನನ್ನ ಕನಸು ಟೆಕ್ ಪಾರ್ಕಲ್ಲಿ, ನಾನು ಹೇಳ್ಕೊಡೋ ವೇಯಲ್ಲಿ ನಿಮಗೆ ಅರ್ಥ ಆಗ್ತಾ ಇಲ್ಲ, ನಿಮಗೆ ಕೋರ್ಸ್ ಬೇಡ ಅಂತ ಆಯ್ತು ಅಂತಂದರೆ ನಾನು ನಿಮ್ಗೆ ಹೇಳಿದ ಕಂಡೀಷನ್ ಏನಿತ್ತು ಹೇಳಿ ಸ್ಟಾರ್ಟಿಂಗಲ್ಲಿ? ರಿಫಂಡ್ ಸರ್, ಅಮೌಂಟ್ ರಿಫಂಡ್ ರಿಫಂಡ್ ಕೊಡ್ತೀನಿ ಅಂತನಾ? ಈ ವಿಡಿಯೋದಲ್ಲಿ ನೀವೇ ಹೇಳಿ ನಿಮ್ಗೆ ಅಮೌಂಟ್ ಬೇಕಾ ಬೇಡ ಅಂತ. ನೋಡಿ, ನಿಮಗೆ ಅಮೌಂಟ್ ಬೇಕಂದ್ರೆ ಕಲಿಬೇಕು, ಕಲಿಬೇಕು, ನಿಮ್ಗೆ ಅಮೌಂಟ್ ರಿಫಂಡ್ ಆಗಬೇಕು ಅಂತಂದರೆ ಕಲಿಬೇಕು. ಆ ಥರ ಇದೆ, ಕರೆಕ್ಟಾ? ಚಲೋ ಅದನ್ನ ಹಾಗಾದ್ರೆ ದಿಸ್ ಇಸ್ ನೀವು ಬಿಡಲ್ಲ ಸರ್, ನೀವು ಕಲ್ಸೇ ಕಳಿಸ್ತೀರಾ ಸರ್. ಎಸ್. ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹೇಳ್ತೀರಾ ಚೂರು? ಲೈಕ್ ಎಲ್ಲಿದ್ದೀವಿ ನಾವು? ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಅಪೋಸಿಟ್, ಮೆಜೆಸ್ಟಿಕ್ ಇಂದ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಅಂತ ಹೇಳ್ಕೊಂಡ್ರೆ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಸರ್ ಇರೋದು, ಕನಸು ಟೆಕ್ ಪಾರ್ಕ್. ಕನ್ಸಲ್ಟೆಂಟ್ ಪಾರ್ಕ್. ಆ್ಯಂಡ್ ಮೈ ನಂಬರ್ ಈಸ್ 9739450230. ಇದು ಲೈವ್ ಲ್ಯಾಪ್ಟಾಪ್ ಚಿಪ್ ಲೆವೆಲ್ ಟ್ರೈನಿಂಗ್ ಕೊಡೋ ಅಂಥದ್ದೊಂದು ಸೆಂಟರು. ಇಸ್ ನಥಿಂಗ್ ಬಟ್ ಅ ವಾಟ್? ಕನಸು ಟೆಕ್ ಪಾರ್ಕ್. ಕನಸು ಟೆಕ್ ಪಾರ್ಕ್, ಕರೆಕ್ಟಾ? ಚಲೋ, ಟಾಟಾ ಬಾಬಾಯ್ ಮಾಡ್ಬಿಡಿ ಒಂದ್ಸಲ ವ್ಯೂವರ್ಸಿಗೆ. ಹಾಂ ಸರ್.